ಅಲ್ಲಮ್ಮ ಒರಿಜಿನಲ್ ಆಗಿ ಕರ್ಕೊಂಬರೋದ್ ಬಿಟ್ಟು ಇದೇನು ಫೋಟೋ ಗಿಟೋ ಎಲ್ಲ ತಗೊಂಡು ಅಂದರೆ ಬರೋಕ್ಕಾಗಿಲ್ಲ. ಅದಕ್ಕೆ ಯಾಕೆ ಅಷ್ಟು ದುಃಖದಲ್ಲಿ ಹೇಳ್ತೀಯಾ? ಅಲ್ಲ ದುಃಖ ಅಲ್ಲ ಸರ್, ನಾನು ಅಕಸ್ಮಾತ್ ಪರ್ಫಾರ್ಮೆನ್ಸ್ ಇತ್ತಲ್ಲ, ಅದಕ್ಕೆ ಮುಂಚೆ ಬೇರೆ ಸಾಂಗ್ ಎಲ್ಲ ಫೈನಲ್ ಆಗಿತ್ತು. ಎಂಡ್ ಮೂಮೆಂಟಲ್ಲಿ ಅವ್ರಿಗೆ ಆಫೀಸಲ್ಲಿ ಲೀವ್ ಸಿಕ್ಕಿಲ್ಲ ಅಂತ ಬಂದಿಲ್ಲ. ಅದಕ್ಕೆ ಸರಿ ಅವ್ರ ಫೋಟೋ ಆದರೂ ಇಟ್ಕೊಂಬೋಣ ಚೆನ್ನಾಗಿರುತ್ತೆ ಅಂತ ಮಾಡಿದೆ. ಶ್ವೇತು ಸ್ಟೇಜ್ ಆ ಮೇಲೆ ಸಾಂಗ್ ಯಾವುದು ನೀವಿಬ್ರು ಮಾಡ್ಬೇಕಾಗಿದ್ದು? ರಗಡ ರಗಡ ಸಾಂಗ್ಗೆ ಮಾಡಬೇಕು. ಏನಕ್ಕ ರಗಡ ರಗಡ ಸಾಂಗ್ ಡ್ಯಾನ್ಸ್ ಮಾಡ್ಬೇಕಾ? ಎಸ್ ಎಸ್ ಆ ರಗಡ ರಗಡ ಸಾಂಗ್ ಕಾಮನಕೆರೆ ಅವ್ರು ನೋಡೋದ್ ಬೇಡವಾ? ರಗಡ ರಗಡ ಅಂತಾನೆ ಒಬ್ರು ಸ್ಪೆಷಲ್ ಸರ್ಪ್ರೈಸ್ ಗೆಸ್ಟ್ ಬಂದಿದ್ದಾರೆ. ಸರ್ಪ್ರೈಸ್ ಗೆಸ್ಟ್ ಮಡೋನಾ ಇನ್ಯಾರಿರುತ್ತೆ? ನಿರೀಕ್ಷೆ ಪುರಿ ನಿನ್ನ ಆಸೆ ತೀರಿಸ್ಕೊಳಕ್ ಮಡೋನಾ ಕರ್ಸಿದ್ಯಾ? ನಿರೀಕ್ಷೆನಾ? ಅಲ್ಲ ಹೆಂಗೆ ನಾನು ಬರ್ಲಿ ಅಂದ ತಕ್ಷಣ ಬಗ್ ನೋಡ್ತಾನ ನೋಡಿ ಅಕ್ಕ. ಲೆಟ್ಸ್ ವೆಲ್ಕಮ್ ಮಡೋನಾ. ಇದ್ಯಾರು ರುದ್ರ? ಚೈತನ್ಯ ಅಂತ. ಒಳಗೋಗಿ ಹೆಂಗ್ ನೋಡ್ದೆ ನೀನು? ಮಾಡಿಸಿದ್ದೆ ನಾನೇ ಅಲ್ವಾ ಸರ್? ಸಾಂಗ್ ಮಾಡಿಸಿರೋದೇನ ಅಂತಾನೆ, ಒಳಗೆ ಹೆಂಗ್ ಹೋಗಿ ನೋಡ್ಲಿ? ನಾನು ಹಂಗೋಗಿ ನೋಡಿದ್ಯಾ ಅಂತ ಕೇಳಿದೆಪ್ಪ, ತಪ್ಪಾಗೋಯ್ತಪ್ಪ. ಏನಕ್ಕೆ ಬಂದಿಲ್ಲಪ್ಪ ನಿಮ್ಮ ಮನೆಯವ್ರು? ಏನಕ್ಕೆ ಬಂದಿಲ್ಲ ಹೇಳು? ಅದೇ ಹೇಳಿದಲ್ಲ ಸರ್, ಆಗ್ಲೇ ಹೇಳ್ದಲ್ಲ, ತಿರ್ಗಿ ಯಾಕೆ ಕೇಳಕ್ ಹೋಯ್ತೀನಿ? ಮತ್ತೆ ಯಾಕೆ ಹೇಳ್ತಿದ್ರು? ಅದು ಅಲ್ಲಿ ಕೇಳಿದ್ರೆ ನಾನು 1000 ಕೇಳ್ತೀನಿ ರುದ್ರ. ನಾನು ಯಾವ ದೊಡ್ಡ ಪುಳಂಗ್ ನನ್ನ ಮಾತು ಕೇಳ್ತೀನಿ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಅಂದ್ಬಿಟ್ಟು ಒಂದು ಮುತ್ತು ಕೊಟ್ಟು ಕಳ್ಸೋ ರುದ್ರ. ಹೌದು ಸರ್, ಸುಮ್ಮನೆ ಹೇಳಿದ್ರು ಕೊಡ್ತೀಯಲ್ಲ ರುದ್ರ. ನಿರೀಕ್ಷಾ ಕೊಟ್ಟಿದ್ದು ಸರ್ ಅದು. ಹೆಂಗೋಪ್ಪ ನಿನ್ ಮುತ್ತು ನೀನು ಯಾರಿಗಾರು ಕೊಟ್ಕೊಳಪ್ಪ, ನನಗೆ ಯಾಕೆ? ನೀನು ಕಾಮನ್ಕೆರೆ ಗ್ರಾಮದಲ್ಲಿ ನಮ್ಮ ರುದ್ರ ಅವ್ರಿಗೆ ಯಾರ್ಯಾರು ಫ್ಯಾನ್ಸ್ ಇದ್ದಾರೆ ಅಂತ ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕು. ಅವ್ರು ಏನ್ ಎಂಜಾಯ್ ಮಾಡ್ತಿದ್ರು ಅಂದ್ರೆ ನಿಮ್ ಡಾನ್ಸ್ ನೋಡ್ಕೊಂಡು ರುದ್ರ ಮಾಸ್ಟರ್. ಕ್ಯಾಮ್ರಾದವ್ರು ನಿಮ್ನೆ ಫೋಕಸ್ ಮಾಡಿ ತೋರಿಸ್ತಿದ್ರು. ಯಾಕೆ ಅಷ್ಟೊಂದು ಎಂಜಾಯ್ ಮಾಡ್ತಿದ್ರಿ? ಅಂದ್ರೆ ನನಗೆ ಮೊದ್ಲಿಂದನೂ DKD ಅಂದ್ರೆ ತುಂಬಾ ಇಷ್ಟ. ಹಾ. ಅದ್ರಲ್ಲಿ ರುದ್ರ ಮಾಸ್ಟರ್ ತುಂಬಾ ಇಷ್ಟ. ಏನಕ್ಕೆ? ಅಂದ್ರೆ ಅವ್ರ ಸ್ಟೈಲ್, ಅವ್ರ ಡ್ಯಾನ್ಸ್ ತುಂಬಾ ಇಷ್ಟ ನನಗೆ. ನಾನೇ ಅದೆಲ್ಲ ಹೇಳ್ಕೊಟ್ಟಿರೋದು. ರುದ್ರ ನಿನ್ ಕಣ್ಮುಂದೆನೇ ಇದ್ದಾನಮ್ಮ, ಏನಾದ್ರೂ ಹೇಳಂಗಿದ್ರೆ ಹೇಳ್ಬಿಡಿ. ರುದ್ರ ಮಾಸ್ಟರ್ ಅಂದ್ರೆ ಸಖತ್ ಇಷ್ಟ. DKD ನೋಡ್ತಿದ್ದೆ ರುದ್ರ ಮಾಸ್ಟರ್ ಇದ್ದಾರೆ ಅಂತ. ಅವ್ರ ಕಣ್ಣು ಹೊಡಿಯೋದಂದ್ರೆ ಸಖತ್ ಇಷ್ಟ ನಂಗೆ. ಕಣ್ಣು ಹೊಡಿಯೋದು ಇಷ್ಟನಾ? ಇಲ್ಲ ರುದ್ರ ಕಣ್ಣು ಹೊಡಿ ಒಂದ್ಸಲ, ಪಾಪ ಅವ್ರಿಗೆ ಇಷ್ಟ ಅಂತೆ ಒಂದ್ಸಲ. ಅವ್ರ ಅಲ್ಲ ರುದ್ರ ಹೇಳ್ದೆ ಅಂದ್ಬಿಟ್ಟು ಕಣ್ಣು ಹೊಡಿತೀಯಲ್ಲ, ಹೇಳ್ತಿ ಇಲ್ಲ ಅಂದ್ಬಿಟ್ಟು. ನಿನ್ ಫ್ಯಾನ್ಸ್ಗಳಿಗೆ ಏನ್ ಹೇಳ್ತೀಯ? ನೀ ಇಷ್ಟೊಂದು ಜನ ನಿನ್ ಫ್ಯಾನ್ಸ್ ಬಂದಿದ್ದಾರೆ. ನಮಗೆ ಈ ಜರ್ನಿಲಿ DKD ನಾನು ಒಬ್ಬನೇ ಅಂತಲ್ಲ, ಎಲ್ಲ ಕೊರಿಯೋಗ್ರಾಫರ್ಸು ಚೆನ್ನಾಗಿ ಮಾಡ್ತಾರೆ. ಆ ಥರ ಅಂತ ಏನಿಲ್ಲ, ಎಲ್ಲ ಸೂಪರೇ. ಅದು ನಮ್ಮ DKD ಜರ್ನಿ, ನಾನು DKD ಮಾಡಬೇಕಾದ್ರೆ ಅದು ಇಲ್ಲಿವರೆಗೂ ತೊಗೊಂಬಂದು ಕೊಡುತ್ತೆ, ಅಥವಾ ನಾನು ಈ ಥರ ಇಲ್ಲಿ ಬರ್ತೀನಿ ಅಂತ ನನ್ನ ಕನಸಲ್ಲೂ ಅಂದ್ಕೊಂಡಿದ್ದಿಲ್ಲ. ಅಷ್ಟೇ, ನನಗೆ ಯಾರ್ಯಾರು ಹೇಳ್ಕೊಟ್ಟಿದ್ದಾರೆ, ನನಗೆ ಯಾರ್ಯಾರು ವಿದ್ಯೆ ಕಳಿಸಿದ್ದಾರೆ, ಎಲ್ಲರಿಗೂ ನಾನು ಇಲ್ಲಿಂದ ಕೈ ಎತ್ತು ಮುಗಿತೀನಿ. ಅವರಿಂದನೇ ಇವತ್ತು ನಾನು ಇಲ್ಲಿ ಬರೋಕ್ಕೆ ಸಾಧ್ಯ ಆಗಿದ್ದು, ಇಷ್ಟು ಜನ ಪ್ರೀತಿ ಸಿಗೋಕ್ಕೆ ಸಾಧ್ಯ ಆಗಿದ್ದು. ನಾನು ಒಬ್ಬನೇ ಅಲ್ಲ, ನನ್ನ ಹಿಂದೆ ತುಂಬ ಜನ ಕೆಲಸ ಮಾಡ್ತಾರೆ ನಮ್ಮ ಹುಡುಗರು. ಈ ಕ್ರೆಡಿಟ್ ನನ್ನ ಜೊತೆ ಅವ್ರಿಗೂ ಸೇರಿದ್ರೆ ಅಷ್ಟೇ ಖುಷಿ ಸರ್. ಎಲ್ಲರೂ ನೆನ್ಸ್ಕೊಂಡೆ, ನೀನ್ ಹೆಂಡ್ತಿನೇ ಬಿಟ್ಬಿಟ್ಟಲ್ಲ. ಏನೋ ನಿನ್ನಿಷ್ಟಪ್ಪ, ನಾನು ಹೇಳಿದೆ. ಅದನ್ನೇ ಹೇಳಕ್ಕೆ ಬಂದೆ ಸರ್, ಪಟ್ಟ ಅಂತ ಹೇಳ್ಬಿಟ್ರಿ ನೀವು. ನನ್ನ ಲೈಫಲ್ಲಿ ಇನ್ನೊಂದು ಲಕ್ ಸ್ಟಾರ್ಟ್ ಆಗಿದೆ ಅಂದರೆ ನಿರೀಕ್ಷಾ ಬಂದಮೇಲೆ ನಾನು ತುಂಬ ಮಿಸ್ ಮಾಡ್ಕೊತೀನಿ. ಪಾಪು, ಐ ಮಿಸ್ ಯು ಸೋ ಮಚ್. ಐ ಲವ್ ಯು ಪಾಪು, ಲವ್ ಯು. ನಿರೀಕ್ಷಾ, ಇದು ನಾನು ಹೇಳ್ಕೊಟ್ಟಾದ್ಮೇಲೆ ಹೇಳ್ತಾ ಇರೋದು. ಮಾತೆಲ್ಲ ಮುಗಿಸ್ಬಿಟ್ಟು ಹಿಂಗೆ ಅಂದಿದ್ದೆ ಆಗ್ಲೇ ರುದ್ರ. ನೋಡ್ಕೋ, ಟೆಲಿಕಾಸ್ಟ್ ಅಲ್ಲಿ ಗೊತ್ತಾಗಿದೆ. ಅಕ್ರಮ ಮ್ಯೂಸಿಕ್ ಯಾವ ಆಡ್ಬೇಕು ರುದ್ರ? ರಗಡಾಗಿರೋ ಸಾಂಗ್ ಯಾಕೆ?